ಧನುರಾಶಿ ನಿಮ್ಮ ಉದ್ಯೋಗದಲ್ಲಿ, ಕೆಲಸದಲ್ಲಿ, ವಿದ್ಯಾರ್ಥಿ ಜೀವನದಲ್ಲಿ ಅರ್ಥಾತ್ ವಿದ್ಯಾಭ್ಯಾಸದಲ್ಲಿ ನಿಮ್ಮ ಗುಣಮಟ್ಟ ಕಡಿಮೆ ಆಗ್ತಕ್ಕಂಥದ್ದು. ನಿಜವಾಗಿ ಯಾವ ಸಾಧನೆಯನ್ನು ಮಾಡಬೇಕೋ ಅದಕ್ಕೆ ಬೇಕಾದಂತಹ ಒಂದು ಅನುಕೂಲತೆಗಳು ಅಥವಾ ಶಕ್ತಿ ಸಾಮರ್ಥ್ಯಗಳು ನಿಮ್ಮಲ್ಲಿ ಕುಂದಿ ನೀವು ಗುಣಮಟ್ಟವನ್ನು ಕಡಿಮೆ ಮಾಡ್ತಕ್ಕಂಥದ್ದಾಗತ್ತೆ. ಬಿಡುವಿಲ್ಲದೆ ಇರತಕ್ಕಂತಹ ಕೆಲಸ ನಿಮಗೆ, ಆದರೆ ಯಾವ ಪ್ರತಿಫಲವೂ ಕೂಡ ಇಲ್ಲದೆ ಸುಮ್ಮನೆ ವೃಥಾ ಆ ಕೆಲಸವನ್ನು ಮಾಡಬೇಕಾದಂಥದ್ದು. ನೀಲಿ ಬಣ್ಣದ ಬಟ್ಟೆಯನ್ನು ಧಾರಣೆ ಮಾಡಿ ಕಟ್ಟಡ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆಯಾಗತ್ತೆ, ಅದನ್ನು ಗಮನಿಸ್ಕೊಳ್ಬೇಕು. ವಯಸ್ಸಾದವರಿಗೆ ಕಾಲಿನ ಸಮಸ್ಯೆ, ಕಾಲು ಏನು ಗಾಯವಾಗ್ತಕ್ಕಂಥದ್ದು, ಹಾಗೆ ಅದರಿಂದ ತೊಂದರೆಯಾಗ್ತಕ್ಕಂಥದ್ದಿದೆ. ಅಂತಹ ವ್ಯಕ್ತಿಗಳಿಗೆ ನೀವು ಸಹಾಯ ಮಾಡಿ. ನಿಮಗೂ ಕೂಡ ಕಾಲು ಗಾಯವಾಗಿದೆ, ಬೇರೆ ವ್ಯಕ್ತಿಗಳಿಗೆ ಆ ರೀತಿ ಆಗಿರುತ್ತಲ್ಲ, ಅಂಥವರಿಗೆ ಸಹಾಯವನ್ನು ಮಾಡಿ ಅನ್ನುವಂಥದ್ದು. ವಾಹನ ಖರೀದಿ ಮಾಡೋದಕ್ಕೆ ಏನಾದರೂ ಮನಸ್ಸಿದ್ದರೆ, ಆ ರೀತಿಯ ಒತ್ತಡಗಳಿದ್ದರೆ, ಹಿಂದಿನ ಯೋಜನೆಗಳಿದ್ದರೆ ಈ ದಿವಸ ಪ್ರಯತ್ನವನ್ನು ಮಾಡಿ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ಧಾರ್ಮಿಕ ಕಾರ್ಯಾಚರಣೆಗೆ ಮನಸ್ಸನ್ನು ಮಾಡ್ತಕ್ಕಂತಹ ದಿವಸ ಇದು. ದೂರದ ಬಂಧುಗಳು ನಿಮ್ಮ ವ್ಯಾವಹಾರಿಕ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿಯನ್ನು ಮಾಡ್ತಾರೆ, ಆದರೆ ಅವರನ್ನು ನಿಷ್ಠುರ ಮಾಡಿಕೊಳ್ಳೋ ಹಾಗೂ ಇಲ್ಲ. ಹಾಗಂತ ಅವರನ್ನು ದೂರೀಕರಿಸಿ ಯಾವುದೋ ಒಂದು ನಿರ್ಧಾರವನ್ನು ಕೂಡ ಮಾಡೋ ಹಾಗಿಲ್ಲ. ಈ ಎಲ್ಲ ಸಂಕಟಗಳನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ. ಹಣದ ಲಾಭ ಜೊತೆಗೆ ಗೌರವ ಇವೆಲ್ಲವೂ ಕೂಡ ನಿಮಗೆ ಸಿಕ್ಕುವಂಥದ್ದು. ಹಲವಾರು ದಿವಸಗಳಿಂದ ವಿವಾದದ ವಿಷಯಗಳು ಏನೇ ಇದ್ದರೂ ಕೂಡ ಅದೆಲ್ಲ ಪರಿಹಾರವಾಗ್ತಕ್ಕಂತಹ, ಬಗೆಹರಿತಕ್ಕಂತಹ ಸೂಚನೆಗಳಿದೆ. ಸ್ವಾಭಾವಿಕವಾಗಿದ್ದರೆ ಶುಭವಾಗುತ್ತೆ. ಎಲ್ಲೂ ಕೂಡ ನಾಟಕೀಯವಾದಂತಹ ಬುದ್ಧಿ ತೋರ್ಪಡಿಕೆಯ ಕೆಲಸ ಇದು ಯಾವುದೂ ಕೂಡ ಬೇಡವೇ ಬೇಡ ಅಂತ ಅರ್ಥ. ಕುಟುಂಬದಲ್ಲಿ ಮನಸ್ಸಿಗೆ ಸಮಾಧಾನವಾಗ್ತಕ್ಕಂತಹ ವಾತಾವರಣ ಇರುತ್ತೆ. ಶರಭೇಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಬೇರೆ ಬೇರೆ ವ್ಯವಹಾರಾದಿಗಳನ್ನು ಮಾಡ್ತಾ ಇದ್ದರೆ ಅದಕ್ಕೆ ನಿಮ್ಮ ಸ್ನೇಹಿತರ ಬೆಂಬಲ, ಹಣಕಾಸಿನ ಸಹಾಯ, ಸಹಕಾರ, ಪ್ರೋತ್ಸಾಹ ಇವೆಲ್ಲವೂ ಕೂಡ ಈ ದಿವಸ ಸಿಕ್ಕುವಂಥದ್ದಾಗಿದೆ. ಸ್ನೇಹಿತರು, ಬಂಧುಗಳು ಎಲ್ಲರೂ ಕೂಡ ನಿಮ್ಮನ್ನು ಅಭಿನಂದಿಸ್ತಾರೆ, ನಿಮ್ಮನ್ನು ಶ್ಲಾಘಿಸ್ತಾರೆ ಅಂತಕ್ಕಂಥದ್ದು. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ವೈದ್ಯರಿಗೆ ಅನುಕೂಲ ಇರತಕ್ಕಂತಹ ದಿವಸ. ಸಾಯಂಕಾಲದ ಹೊತ್ತಿಗೆ ಏನೋ ಅಶುಭ ವಾರ್ತೆಯನ್ನು ಕೇಳ್ತೀರಿ. ಸ್ವಾಭಾವಿಕವಾಗಿ ಮನಸ್ಸಿಗೆ ಏನೋ ನೋವಾಗ್ತಕ್ಕಂಥದ್ದು. ಭಾವನಾತ್ಮಕವಾಗಿ ಬಲಶಾಲಿಗಳಾಗ್ತೀರಿ. ಆ ಭಾವನೆ ಅಂತಕ್ಕಂಥದ್ದು ನಿಮ್ಮನ್ನು ಗಟ್ಟಿಯಾಗಿಸುತ್ತೆ ಅಂತ ಹೇಳಬೇಕು. ಆಲಸ್ಯವನ್ನು ಮಾಡಬೇಡಿ, ಹಿನ್ನಡೆಯಾಗತ್ತೆ. ಅದರಿಂದ ಎಷ್ಟು ಚಟುವಟಿಕೆಯಿಂದ ಇರ್ತೀರೋ, ಯಾವ ಒಂದು ಅವಕಾಶವನ್ನು ನಾನು ನನ್ನ ಕಡೆಗೆ ಬಾಚಿಕೊಳ್ಳಬೇಕು ಅನ್ನುವಷ್ಟರ ಮಟ್ಟಿಗೆ ನೀವು ಉತ್ಸುಕರಾಗಿರ್ತೀರೋ ಅಷ್ಟು ನಿಮಗೆ ಒಳಿತಾಗ್ತಕ್ಕಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಕಣ್ಣಿಗೆ ಸಂಬಂಧಿಯಾದಂತೆ ಮಕ್ಕಳಿಗೆ ತೊಂದರೆಯಾಗ್ತಕ್ಕಂಥದ್ದು, ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಕಾನೂನಾತ್ಮಕವಾದಂತಹ ಹೋರಾಟದಲ್ಲಿ ಜಯ ನಿಮ್ಮದಾಗ್ತಕ್ಕಂಥದ್ದು. ರಾಜಕೀಯ ವಿಚಾರದಲ್ಲಿ ಆಸಕ್ತಿ ಇರತಕ್ಕಂಥವರಿಗೆ, ರಾಜಕಾರಣಿಗಳ ಸಂಪರ್ಕ ಇರುವಂಥವರಿಗೆ ಬಹಳ ಅನುಕೂಲವಾಗುವಂತಹ ದಿವಸ. ವ್ಯವಹಾರದಲ್ಲಿ ಮಾತ್ರ ತಪ್ಪು ನಿರ್ಧಾರಗಳಿಂದ ಹಿನ್ನಡೆಯಾಗುತ್ತೆ. ವ್ಯಾವಹಾರಿಕವಾಗಿ ಬಹಳ ಯೋಚನೆಯನ್ನು ಮಾಡಿ ನಿರ್ಧಾರ ಮಾಡಬೇಕು, ಇಲ್ಲದೇ ಇದ್ದರೆ ಆಗುವಂತಹ ನಷ್ಟಕ್ಕೆ ಬಲಿಯಾಗಬೇಕಾಗತ್ತೆ. ಈ ಎಚ್ಚರ ಇರಬೇಕು. ನಿಮ್ಮ ಕೆಲಸಕ್ಕೆ ನಿಮ್ಮನ್ನು ಪರಿಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು. ನೀವೆಷ್ಟು ನಿಮ್ಮನ್ನು ನಿಮ್ಮ ಕೆಲಸಕ್ಕೆ ಅರ್ಪಣೆ ಮಾಡಿಕೊಳ್ತೀರೋ ಅಷ್ಟು ನಿಮಗೆ ಲಾಭ, ಶುಭ ಅನ್ನುವಂಥದ್ದಿರುತ್ತೆ. ಯಾರಿಗೆ ಬುದ್ಧಿವಂತಿಕೆ ಕೆಲಸ ಮಾಡುತ್ತೋ ಅವರಿಗೆ ಲಾಭ ಇರುತ್ತೆ. ಅಂದರೆ ಆ ಕ್ಷಣದಲ್ಲಾಗ್ತಕ್ಕಂತಹ ಬದಲಾವಣೆಯನ್ನು ಗಮನಿಸ್ತಾ ಅದಕ್ಕೆ ತಕ್ಕ ಹಾಗೆ ಪರಿವರ್ತಿತರಾಗಿ ಅದರಿಂದ ಲಾಭವನ್ನು ಪಡೆಯುವಂತಹ ಪ್ರಯತ್ನಗಳು ಆಗಬೇಕು ಅನ್ನುವಂಥದ್ದು. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.